ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಸ್ಯಾರಿಗೇ ಹಾಕಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಸೀರೆಗೆ ಹಾಕೋತೀರಾ ಅಂತಂದರೆ ನೋಡಿ, ಈ ರೀತಿ ಗಂಟು ಹಾಕ್ಕೊಂಡು ಅದಾದಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಈ ಡಿಸೈನ್ನ ಹಾಕೊಳ್ಳೋದಕ್ಕೆ ಅಂತ 6-7 ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆಯೇ 10ನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಹಾಕೋತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನಾನು ಡಿಸೈನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿರೋದ್ರಿಂದ 2 ಸರಿ ಸಿಂಗಲ್ ಕ್ರೋಶನ ಮಾಡಿಕೊಂಡು 5 ಚೈನ್ನ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಇಲ್ಲಿಂದ ನಾನು ಡಿಸೈನ್ನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೋಡಿ, ಈ ರೀತಿ 5 ಚೈನ್ನ ಹಾಕೋಬೇಕು. ಇಲ್ಲಿ ನಾವು ಕುಚ್ಚಾಕೋದಕ್ಕೆ ಅಂತ ಚೈನ್ ಹಾಕೋತಾ ಇರೋದ್ರಿಂದ ನೀವು 5 ಆದರೂ ಹಾಕ್ಕೋಬೋದು ಅಥವಾ 4 ಚೈನ್ ಆದ್ರೂ ಹಾಕ್ಕೋಬೋದು. ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಅದ್ರ ಪಕ್ಕ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಲಾಕ್ ಅಂತಂದ್ರೂ ಒಂದೇ, ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ. ಅದಾದಮೇಲೆ ನೋಡಿ, ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನಾನು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಈ ಥರ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ನ ಮಾಡಿ ಆದಮೇಲೆ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 5 ಚೈನ್ನ ಹಾಕೋತೀನಿ. 1 2 3 4 5 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಎಳೆದು ಎಲ್ಲ ಲಾಕ್ ಮಾಡಬಾರ್ದು. ಸ್ನೇಹಿತರೆ, ಸೀರೆ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ನೀಟಾಗಿ ಕಾಣಿಸೋದಿಲ್ಲ. ನೋಡಿ, ಮತ್ತೆ 2 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡ್ ಹಾಕ್ಕೋತೀನಿ. ನಾವು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಈ ರೀತಿಯಾಗಿರೋವಂಥ ಫ್ಲವರ್ ಬೀಡ್ನೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಬೇರೆ ಬೀಡ್ಸ್ಗಳು ಈ ಡಿಸೈನ್ಗೆ ಅಷ್ಟೊಂದು ಸೂಟ್ ಆಗೋಲ್ಲ. ಸೊ ಹಾಗಾಗಿ ಆದಷ್ಟು ಇದೇ ಬೀಡ್ಸ್ಗಳನ್ನೇ ಯೂಸ್ ಮಾಡ್ಕೊಳ್ಳಿ. ಈಗ ಬೀಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸ್ನೇಹಿತರೆ, ಈ ಸ್ಯಾರಿ ಫುಲ್ ನಾವು ನೋಡಿ ಇದೇ ಥರ ಹಾಕ್ಕೊಂಡು ಹೋಗಬೇಕಾಗುತ್ತೆ. 5 ಚೈನು 1 ಬೀಡು, 5 ಚೈನು 1 ಬೀಡು, ಇದೇ ಥರ ನಾವು ಫಸ್ಟ್ ಸ್ಟೆಪ್ಪು ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ನೇಹಿತರೆ, ನೀವು ಬೇಕಿದ್ದರೆ ಇದೇ ಬೀಡಲ್ಲಿ ಸಿಲ್ವರ್ ಕಲರ್ ಕೂಡ ಬರುತ್ತೆ. ಅಂದರೆ ಸಿಲ್ವರ್ ಕಲರ್ ಸ್ಯಾರಿ ಇದ್ದಾಗ ನೀವು ಆ ಥರ ಬೀಡನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಗೋಲ್ಡ್ ಕಲರ್ನೇ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲೂ ಕೂಡ 5 ಚೈನ್ ಹಾಕ್ಕೊಂಡು ನಾನು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪು ಕೂಡ ನಾನು ಇದೇ ಕಲರ್ ಥ್ರೆಡ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ ಸ್ಟಾರ್ಟಿಂಗಲ್ಲಿ ಒಂದು 2 ಸರಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಮತ್ತು ನಾವು ಫಸ್ಟ್ ಸ್ಟೆಪ್ ಮಾಡ್ಕೋಬೇಕಾದ್ರೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೆ ಅಲ್ವಾ, ಅದರ ಒಳಗಡೆನೂ ಕೂಡ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಈಗ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕ್ಕೊಂಡು ಮೊದಲನೇ ಸಿಂಗಲ್ ಕ್ರೋಶ ಏನಿದೆ ನೋಡಿ, ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ನಾವು ಎಲ್ಲ ಕಡೆ 2 ಸಿಂಗಲ್ ಕ್ರೋಶನ ಮಾಡ್ಕೊಂಡಿರ್ತೀವಲ್ಲ, ಫಸ್ಟ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಇರುತ್ತೆ ಅಲ್ವಾ, ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡು ಥ್ರೆಡ್ನ ಮೇಲೆ ತಗೋಬೇಕು. ಮೇಲೆ ತಗೊಂಡು 3 ಬೀಡನ್ನ ಹಾಕೋತಾ ಇದ್ದೀನಿ. ಸ್ನೇಹಿತರೆ, ನೀವು ನಾನು ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ ಇದ್ದಿದ್ದರಿಂದ 3 ಬೀಡ್ ಸಾಕಾಗುತ್ತೆ ಅಂತ 3 ಬೀಡ್ ಹಾಕ್ಕೊಂಡೆ. ಫಸ್ಟು 3 ಬೀಡ್ ತುಂಬ ಕಮ್ಮಿ ಅಂತ ಅನ್ನಿಸ್ತಾಯಿತ್ತು, ಅಂದರೆ ತುಂಬ ಟೈಟ್ ಇತ್ತು ಬೀಡ್ ಕೆಳಗಡೆ ಡಿಸೈನು. ಸೊ ಹಾಗಾಗಿ ಇದಾದಮೇಲೆ ನಾನು 4 ಬೀಡ್ಸ್ನ ಹಾಕ್ಕೊಂಡೆ. ಅಂದರೆ 4 ಬೀಡು, ಒಂದು ಲೀಫ್ ಬೀಡು, ಅದಾದಮೇಲೆ 4 ಸ್ಮಾಲ್ ಸೈಜ್ ಬೀಡು, ಈ ಥರ ಹಾಕ್ಕೊಂಡು ನಾನು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ನೀವು ನೋಡ್ಕೊಳ್ಳಿ, ಯಾವ ಥರ ನೀವು ಬೀಡ್ಸ್ ತಗೋತೀರಾ ಅದ್ರ ಮೇಲೆ ಈ ಬೀಡ್ಸ್ಗಳು ಡಿಪೆಂಡ್ ಆಗಿರುತ್ತೆ. ಸೊ ನೋಡಿಕೊಂಡು ನೀವು ಡಿಸೈನ್ನ ಹಾಕೋಬೇಕಾಗುತ್ತೆ.
ಈಗ ನೆಕ್ಸ್ಟ್ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಏನಿರುತ್ತೆ ಅಲ್ಲಿಗೆ ನಾವು ಈ ಬೀಡ್ಸ್ಗಳನ್ನ ಲಾಕ್ ಮಾಡ್ಕೋಬೇಕು. ಥ್ರೆಡ್ಡಲ್ಲಿ ಲಾಕ್ ಮಾಡೋ ಹಾಗಿಲ್ಲ, ಒಂದೇ ಸರಿ ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು. ಕೆಳಗಡೆ ನಮಗೆ ಥ್ರೆಡ್ ನೋಡಿ ಈ ಥರ ಬಂದಿರುತ್ತೆ. ಅಲ್ಲಿ ನಾವು ಥ್ರೆಡ್ನ ಲೂಸ್ ಬಿಟ್ಟರೆ ಇಲ್ಲಿ ಡಿಸೈನ್ ಕೂಡ ಬೀಡ್ಸ್ಗಳ ಮಧ್ಯೆ ಥ್ರೆಡ್ ಕಾಣಿಸುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀವು ಲಾಕ್ ಮಾಡ್ಕೋಬೇಕು ಟೈಟಾಗಿ. ನೋಡಿ ಡಿಸೈನ್ ಈ ಥರ ಕಾಣಿಸ್ತಾ ಇರುತ್ತೆ. ಸೊ ನೋಡಿ ತುಂಬ ಟೈಟ್ ಬಂದಿತ್ತು. ಸೊ ಹಾಗಾಗಿ ನಾನು 4 ಬೀಡ್ ಹಾಕ್ಕೊಂಡೆ. ನಾನು ಆಗಲೇ ಹೇಳಿದಾಗೆ ಕೆಲವೊಂದು ಸರಿ ಬೀಡ್ಸ್ಗಳು ಸ್ವಲ್ಪ ಬಿಗ್ ಸೈಜ್ ಇದ್ದಾಗ 3 ಸಾಕಾಗುತ್ತೆ, ಸ್ಮಾಲ್ ಇದ್ದಾಗ 4 ಹಾಕ್ಕೊಳ್ಳಿ. ಅದಾದಮೇಲೆ ಸಿಂಗಲ್ ಕ್ರೋಶ ಪಕ್ಕ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು 5 ಚೈನ್ನ ಹಾಕ್ಕೋಬೇಕು. ಸ್ನೇಹಿತರೆ, ಈ 5 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ. ಮೊದಲನೇ ಸಿಂಗಲ್ ಕ್ರೋಶಗೆ 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ನ ಮಾಡಿಕೊಂಡು ಅದರ ಪಕ್ಕ ಏನು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಬೀಡ್ ಪಕ್ಕ, ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನಾನು ಇಲ್ಲಿ 3 ಬೀಡನ್ನ ಹಾಕೋತಾ ಇದ್ದೀನಿ. ಈ 2 ಬೀಡ್ಗೂ ಅದೇ ಥರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, 3 ಬೀಡ್ನೇ ಹಾಕ್ಕೊಂಡಿದ್ದೀನಿ. ನನಗೆ ಗೊತ್ತಾಗಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೇನೋ ಅಂದ್ಕೊಂಡೆ. ಸೊ ತುಂಬ ಟೈಟ್ ಅಂತ ಅನಿಸಿದ್ಮೇಲೆ ನಾನು ಬೀಡ್ಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದು. ನೋಡಿ ಒಂದು ಲೀಫ್ ಬೀಡನ್ನ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ 3 ಬೀಡನ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ಇಲ್ಲಿ ನಾವು ಒಂದೊಂದು ಬೀಡ್ಗೂ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ, ಅಷ್ಟು ಬೀಡ್ನೂ ನೋಡಿ ಒಂದೇ ಸರಿ ನಾವು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಮತ್ತೆ ನೋಡಿ ಈ ಥರನೂ ನಾವು ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ, ಒಂದೇ ಸರಿ ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ನೋಡಿ ಈ ಸಿಂಗಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ಅಲ್ಲಿ ನಾವು ಈ ರೀತಿ ಥ್ರೆಡ್ನ ತೊಗೊಂಬರಬೇಕು. ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಾಗೆ ಥ್ರೆಡ್ನ ಜಾಸ್ತಿ ಲೂಸ್ ಬಿಟ್ಟು ಲಾಕ್ ಮಾಡ್ಕೋಬೇಡಿ, ಯಾಕಂದರೆ ಬೀಡ್ಸ್ ಮಧ್ಯೆ ನಮಗೆ ಥ್ರೆಡ್ ಕಾಣಿಸೋಕ್ಕೆ ಶುರು ಆಗುತ್ತೆ, ಆವಾಗ ನಮಗೆ ಡಿಸೈನ್ ಮಾಡೋದಕ್ಕೆ ನೀಟಾಗಿ ಕಾಣಿಸೋದಿಲ್ಲ. ಸ್ನೇಹಿತರೆ, ಇದೇ ಥರ ಇನ್ನು ನಾವು ಫುಲ್ ಸ್ಯಾರಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನು ಕೂಡ ಫುಲ್ ಸ್ಯಾರಿ ಡಿಸೈನ್ನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಮತ್ತೆ ನಾವು 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ನೇ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ಸ್ನೇಹಿತರೆ. ಅದಾದಮೇಲೆ ನಾನು ಇಲ್ಲಿ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸಿದ್ದೀನಿ. ನೋಡಿ ಡಿಸೈನ್ ಬಂದು ಈ ರೀತಿ ಕಾಣಿಸ್ತಾ ಇರುತ್ತೆ. ನಾನು ಸಿಲ್ವರ್ ಕಲರ್ ಥ್ರೆಡ್ಡಲ್ಲೇ 4 ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಅದಾದಮೇಲೆ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಒಂದೊಂದು ಕುಚ್ಚು ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಡಿಸೈನ್ ಅಂತೂ ನೋಡೋದಕ್ಕೆ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ನಾನು ಆಗಲೇ ಹೇಳಿದೆ ಅಲ್ವ, ಮಧ್ಯದಲ್ಲಿ 4 ಬೀಡ್ ಹಾಕ್ಕೊಂಡಿದ್ದೀನಿ ಅಂತ. ನಿಮಗೆ ಡಿಸೈನಲ್ಲಿ ಕಾಣಿಸ್ತಾ ಇದೆಯಲ್ವ, ಸೊ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹಾಕ್ಕೋಬೋದು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.